ಆತ್ಮೀಯ ವಿದ್ಯಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವಿವತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು MCQs ಕ್ವಶನ್ಗಳನ್ನು ಸಾಲ್ವ್ ಮಾಡೋದರ ಮುಖಾಂತರ ತಮ್ಮ KPSC, KEA, PSI ಮತ್ತು PC ಎಕ್ಸಾಮ್ಗಳಿಗೆ ಅನುಕೂಲವಾಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತಿನ MCQs ಅನ್ನು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕದ ಬಗ್ಗೆ ಇರತಕ್ಕಂಥದ್ದು. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪ್ರಶ್ನೆ ಇದೆ. ಹೇಳಿಕೆ 1 ನೋಡುವುದಾದ್ರೆ, ವಿಧೇಯಕದ ಪ್ರಕಾರ ಇನ್ನು ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ EVM ಬದಲಿಗೆ ಕಡ್ಡಾಯವಾಗಿ ಬ್ಯಾಲೆಟ್ ಪೇಪರ್ ಅನ್ನ ಬಳಸಬೇಕು. ಬ್ಯಾಲೆಟ್ ಪೇಪರ್ ಅಂದ್ರೆ ಮೊದಲು ಪೇಪರ್ ಮುಖಾಂತರ ಮತವನ್ನು ಚಲಾಯಿಸ್ತಾ ಇದ್ರಿ, ಅದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಎರಡನೇ ಹೇಳಿಕೆಯನ್ನು ನೋಡೋದಾದ್ರೆ, ಈ ತಿದ್ದುಪಡಿಯು ಕೇವಲ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಸೀಮಿತವಾಗಿದ್ದು ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಅನ್ವಯಿಸುವುದಿಲ್ಲ ಅಂತ ಇದೆ. ಹೇಳಿಕೆ 3, 2026 ಮೇ ತಿಂಗಳಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇದು ಅನ್ವಯವಾಗಲಿದೆ ಅಂತ ಪ್ರಶ್ನೆ ಹೇಳಿಕೆಗಳು ಇರ್ತಕ್ಕಂಥದ್ದು. ಉತ್ತರ ಇದರಲ್ಲಿ 1 ಮತ್ತು 3 ಮಾತ್ರ ಸರಿಯಾಗಿರ್ತಕ್ಕಂಥ ಉತ್ತರ. ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಈ ಬ್ಯಾಲೆಟ್ ಪೇಪರ್ ಬಳಕೆ ಕಡ್ಡಾಯ ಅಲ್ಲ ಅಂತ ಹೇಳಲಾಗುತ್ತೆ. ಇದು ಕೇವಲ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಮತ್ತೊಂದು ಬೆಳವಣಿಗೆ ಏನಂದ್ರೆ, ಇತ್ತೀಚೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಕೂಡ EVM ಬದಲಾಗಿ ಬ್ಯಾಲೆಟ್ ಪೇಪರ್ಗಳನ್ನು ಬಳಸ್ತಕ್ಕಂಥ ವ್ಯವಸ್ಥೆಯನ್ನ ವಿಶೇಷವಾಗಿ ಜಾರಿ ಮಾಡಲಾಗಿತ್ತು ನಮ್ಮ ಕರ್ನಾಟಕದ ಚುನಾವಣಾ ಆಯೋಗ. ಆದ್ದರಿಂದ ಈಗ ಪಂಚಾಯತ್ ಚುನಾವಣೆಗಳ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಬ್ಯಾಲೆಟ್ ಪೇಪರ್ನೇ ಬಳಸಬೇಕು ಅಂತ ನಮ್ಮ ಸರ್ಕಾರ ಒಂದು ತಿದ್ದುಪಡಿ ವಿಧೇಯಕವನ್ನ ಮಾಡಿರ್ತಕ್ಕಂಥದ್ದು. ಈ ತಿದ್ದುಪಡಿ ವಿಧೇಯಕ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಎಲ್ಲ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹೊಸದಾಗಿ ರಚನೆಯಾಗಲಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಗೂ ಇದು ಅನ್ವಯಿಸುತ್ತದೆ. ಆದ್ದರಿಂದ ಹೇಳಿಕೆ 2 ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ಮಾತ್ರ ಅಂತಕ್ಕಂಥದ್ದು ಒಂದು ಶಬ್ದ ಇದೆ, ನೀವು ಇದನ್ನ ವಿಶೇಷವಾಗಿ ಗಮನಿಸಬೇಕು. ಈ ತಿದ್ದುಪಡಿ ಕೇವಲ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಸೀಮಿತವಾಗಿದ್ದು ಜಿಲ್ಲಾ ಪಂಚಾಯತಿಗಳಿಗೆ ಅನ್ವಯಿಸುವುದಿಲ್ಲ ಅಂತ ಇದೆ. ಇದು ಎಲ್ಲಾ ಜಿಲ್ಲಾ ಪಂಚಾಯತಿಗಳಿಗೆ ಅನ್ವಯಿಸ್ತಕ್ಕಂಥ ಒಂದು ತಿದ್ದುಪಡಿ ಇದೆ. ಅಂದ್ರೆ ನಮ್ಮಲ್ಲಿ 3 ಟೈರ್ ಸಿಸ್ಟಮ್ ಇದೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು. ಈ 3 ಪಂಚಾಯತ್ ಚುನಾವಣೆಗಳಿಗೆ ಈ ತಿದ್ದುಪಡಿ ವಿಧೇಯಕ ಸಂಬಂಧಿಸಿದೆ. ಹಾಗಾದ್ರೆ ಪ್ರಶ್ನೆ 2 ನೋಡುವುದಾದ್ರೆ, ಪ್ರಶ್ನೆ 2, 16ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ 2026-27 ಸಾಲಿನಲ್ಲಿ ಕರ್ನಾಟಕಕ್ಕೆ ಹಂಚಿಕೆಯಾದ ತೆರಿಗೆ ಪಾಲು ಎಷ್ಟು ಅನ್ನುವುದಿದೆ. ಉತ್ತರ 4.1%. ತೆರಿಗೆ ಹಂಚಿಕೆ ಕರ್ನಾಟಕಕ್ಕೆ ಆಗಿದ್ದು 4.1%. 15ನೇ ಹಣಕಾಸು ಆಯೋಗ ಕರ್ನಾಟಕದ ಪಾಲನ್ನು 3.6ಕ್ಕೆ ಇಳಿಸಿತ್ತು. ಆದರೆ 16ನೇ ಹಣಕಾಸು ಆಯೋಗ 3.6 ಇದ್ದದನ್ನ 4.1ಕ್ಕೆ ಹೆಚ್ಚಿಸತಕ್ಕಂಥದ್ದಾಗಿದೆ. ಇದರಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ನ ಅನುದಾನ ಇನ್ನೂ ಹೆಚ್ಚಾಗಲಿದೆ. ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ 11,000 ಕೋಟಿ ತೆರಿಗೆ ಪಾಲು ಸಿಗಲಿದೆ ಅಂತ ಅಂದಾಜಿಸಲಾಗಿದೆ. ರಾಜ್ಯ ಸರ್ಕಾರವು 5% ನೀಡಬೇಕಂತ ಒತ್ತಾಯಿಸಿತು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದು 4.1%. ಇದನ್ನ 16ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತ್ತು. ಇನ್ನು 3ನೇ ಪ್ರಶ್ನೆ ನೋಡುವುದಾದರೆ, ಬೆಂಗಳೂರು ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಇದೆ. ಹೇಳಿಕೆ 1, ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ತಾಲೂಕಿನ ಮುದ್ದಲಿಂಗಹಳ್ಳಿಯಲ್ಲಿ ಇದು ಸ್ಥಾಪನೆಯಾಗಿತ್ತು. ಇದು ಸರಿಯಾದ ಮುದ್ದಲಿಂಗನಹಳ್ಳಿ. ನಮ್ಮ KS ಕ್ಲಾಸಸ್ ಅಂತಕ್ಕಂಥ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ರ ಬಗ್ಗೆ ಒಂದ್ಸಲ ಚರ್ಚೆ ಮಾಡಲಾಗಿದೆ. ಈ ಯೋಜನೆಯನ್ನು PPP ಮಾದರಿಯಲ್ಲಿ ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಇದು ಕೂಡ ಸರಿಯಾದ ಉತ್ತರ. ಇನ್ನು ಈ ಪಾರ್ಕ್ ಕೇವಲ ರಸ್ತೆ ಮತ್ತು ರೈಲು ಸಂಪರ್ಕವನ್ನು ಮಾತ್ರ ಹೊಂದಿದ್ದು ವಿಮಾನ ನಿಲ್ದಾಣದ ಸಂಪರ್ಕ ಹೊಂದಿರುವುದಿಲ್ಲ ಅಂತ ಇದೆ. ಇದು ತಪ್ಪಾಗಿರ್ತದೆ. ನಮ್ಮ ಸಾರಿಗೆ ಎಲ್ಲಾ ವಿಧದ ಸಾರಿಗೆ ವ್ಯವಸ್ಥೆಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು. ಇದು PM ಗತಿಶಕ್ತಿ ಯೋಜನೆ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಒಂದು ಯೋಜನೆಯಾಗಿದೆ.
ವಿವರಣೆಯನ್ನ ನೋಡುವುದಾದ್ರೆ ಮಲ್ಟಿ ಮಾಡೆಲ್ ಆಗಿರುವುದರಿಂದ ರಸ್ತೆ, ರೈಲು ಹಾಗೂ ವಾಯು ಸಾರಿಗೆ ಮೂರಕ್ಕೂ ಕೂಡ ಇದು ಕನೆಕ್ಟಿವಿಟಿಯನ್ನ ಕೊಡ್ತಕ್ಕಂಥದ್ದು. ಇದು ಸರಕು ಸಾಗಣೆಯ ವೆಚ್ಚವನ್ನ ಕಡಿಮೆ ಮಾಡತಕ್ಕಂಥ ಒಂದು ಉದ್ದೇಶವನ್ನ ಹೊಂದಿದೆ. ಇನ್ನು ಪ್ರಶ್ನೆ ಸಂಖ್ಯೆ 4 ನೋಡುವುದಾದ್ರೆ 2026 ಫೆಬ್ರವರಿ ಸುದ್ದಿಯಲ್ಲಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಲಾಗಿದೆ. ಹೇಳಿಕೆ 1, ಬೆಂಗಳೂರಿನ ಐಟಿ ಕಂಪನಿಗಳಿಗೆ ಹೆಚ್ಚಿನ ತೆರಿಗೆ ವಿನಾಯಿತಿ ನೀಡುವುದು. ಇದು ತಪ್ಪಾದ ಉತ್ತರ. ಬಿಬಿಎಂಪಿ ವ್ಯಾಪ್ತಿಯನ್ನು 5 ವಲಯಗಳಾಗಿ ವಿಂಗಡಿಸಿ, 5 ವಲಯಗಳು, ಇದನ್ನು ನೆನಪಿಟ್ಕೋಬೇಕು. ಆಡಳಿತಾತ್ಮಕ ವಿಕೇಂದ್ರೀಕರಣ ಮಾಡುವುದು, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಬೆಂಗಳೂರು ನಗರ ರಸ್ತೆ ಗುಂಡಿಗಳನ್ನು ಮುಚ್ಚಲು ಪ್ರತ್ಯೇಕ ನಿಧಿ ಸ್ಥಾಪಿಸುವುದು, ಇದು ತಪ್ಪಾದ ಉತ್ತರ. ಮೆಟ್ರೋ ರೈಲು ಯೋಜನೆಯನ್ನ ಬೆಂಗಳೂರು ಹೊರವಲಯಕ್ಕೆ ವಿಸ್ತರಿಸುವುದು, ಇದು ಕೂಡ ತಪ್ಪಾಗ್ತದೆ. ಮೊದಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು. ಈಗ ಅದನ್ನ ಬಿಬಿಎಂಪಿಯನ್ನ ರದ್ದು ಮಾಡಿ ಅದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ರಚನೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 5 ವಲಯಗಳಾಗಿ ವಿಂಗಡಿಸಿ ಇದನ್ನ ಆಡಳಿತದ ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣವನ್ನ ಮಾಡುವ ದೃಷ್ಟಿಯಿಂದ ಇದನ್ನ ಜಾರಿ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 5, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫೆಬ್ರವರಿ 20, 2026 ಮಂಡಿಸಲಿರುವ ಬಜೆಟ್ನ ವಿಶೇಷತೆ ಏನು ಅಂತ ಇದೆ. ಈ ಬಜೆಟ್ ಅನ್ನ ಇದೇ ಫೆಬ್ರವರಿ 2026 ಫೆಬ್ರವರಿ 20ನೇ ತಾರೀಕಿನಂದು ನಮ್ಮ ವಿಧಾನಸಭೆಯಲ್ಲಿ ಕರ್ನಾಟಕದ ಬಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಯವರು ಈ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಹಾಗಾದ್ರೆ ಅದರ ವಿಶೇಷತೆ ಏನು ಅಂತ ಕೇಳಿದರೆ, ಇದು ಮುಖ್ಯಮಂತ್ರಿಯವರು ಮಂಡಿಸುತ್ತಿರುವ 17ನೇ ಬಜೆಟ್ ಇದಾಗಿರ್ತಕ್ಕಂಥದ್ದು. ತುಂಬಾ ವಿಶೇಷವಾಗಿರ್ತಕ್ಕಂಥ ಬಜೆಟ್. ಹಾಗಾಗಿ ಅದೇ ರೀತಿ ಅವರು ಈ ಮೂಲಕ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕರ್ನಾಟಕದ ಮುಖ್ಯಮಂತ್ರಿ ಎನಿಸಿಕೊಳ್ಳಲಿದ್ದಾರೆ. ಈ ಹಿಂದಿನಕ್ಕಿಂತ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದಂತಹ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಯಾರಂದ್ರೆ ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 6, ಬೆಂಗಳೂರಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಸಂಬಂಧಿಸಿದ ಈ ಕೆಳಗಿನ ಪಾಲುದಾರ ಸಂಸ್ಥೆಗಳು ಯಾವುವು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, KVNL ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಈ 3 ಸಂಸ್ಥೆಗಳ ಸಹಭಾಗಿತ್ವದಲ್ಲಿ MMLP ಅಂದ್ರೆ ಬೆಂಗಳೂರು ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಪ್ರಶ್ನೆ ಸಂಖ್ಯೆ 7, ಸಂವಿಧಾನ ಯಾವ ವಿಧಿಯ ಅಡಿಯಲ್ಲಿ ರಾಜ್ಯ ಸರ್ಕಾರವು ತನ್ನ ವಾರ್ಷಿಕ ಆಯವ್ಯಯ ವರದಿಯನ್ನ ಮಂಡಿಸುತ್ತದೆ ಅಂತ ಪ್ರಶ್ನೆ ಇದೆ. ಉತ್ತರ 202ನೇ ವಿಧಿ. ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಾಗುವುದು 202ನೇ ವಿಧಿ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗುವುದು 112ನೇ ವಿಧಿ. ನೀವೆಲ್ಲರೂ ಇದನ್ನ ನೆನಪಿಟ್ಕೊಳ್ಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 8, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲಘು ಯುದ್ಧ ಹೆಲಿಕಾಪ್ಟರ್ಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಕೇಳಲಾಗಿದೆ. ಇದನ್ನು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ವಿಶ್ವದ ಏಕೈಕ ಅಟ್ಯಾಕ್ ಹೆಲಿಕಾಪ್ಟರ್ ಆಗಿದ್ದು 5000 ಮೀಟರ್ ಎತ್ತರದಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡಬಲ್ಲದು. ಇದು ಕೂಡ ಸರಿಯಾದ ಉತ್ತರ. ಇದು ಕೇವಲ ರಾತ್ರಿ ಸಮಯದಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಲಾಗಿದೆ. ಇದು ತಪ್ಪು ಉತ್ತರ. ಇದು ಸ್ಟೆಲ್ತ್ ಫೀಚರ್ ಗಳನ್ನ ಹೊಂದಿದ್ದು ರೆಡಾರ್ಗಳಿಂದ ಪಾರಾಗಬಲ್ಲದು ಅಂತ ಹೇಳಲಾಗಿದೆ. ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಚಂಡ ಹೆಲಿಕಾಪ್ಟರ್ ಆಲ್ ವೆದರ್ ಸಾಮರ್ಥ್ಯ ಹೊಂದಿದ್ದು ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ಕೂಡ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿರತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 9, ಆರ್ಥಿಕ ಸಮೀಕ್ಷೆಯ ಕುರಿತಾಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕದ ಆರ್ಥಿಕತೆಯಲ್ಲಿ ಸೇವಾ ವಲಯ ಅಂದರೆ ಸರ್ವಿಸ್ ಸೆಕ್ಟರ್ ಹೊಂದಿರುವ ಅಂದಾಜು ಪಾಲು ಎಷ್ಟು ಅನ್ನೋದು ಪ್ರಶ್ನೆಯಾಗಿದೆ. 35ರಿಂದ 40, 45ರಿಂದ 50, 60ರಿಂದ 65, 20ರಿಂದ 25. ಇದರ ಸರಿಯಾದ ಉತ್ತರ 60ರಿಂದ 65%. ಈಗ ಸದ್ಯ ನಮ್ಮಲ್ಲಿ ಅತಿ ಹೆಚ್ಚು ಆರ್ಥಿಕತೆಗೆ ತನ್ನ ಕೊಡುಗೆಯನ್ನು ನೀಡತಕ್ಕಂಥ ವಲಯ ಯಾವುದಂದ್ರೆ ಸರ್ವಿಸ್ ಸೆಕ್ಟರ್, ಮತ್ತು ಎರಡನೇದಾಗಿ ಇಂಡಸ್ಟ್ರಿಯಲ್ ಸೆಕ್ಟರ್, ಮೂರನೇದಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಅಂತಕ್ಕಂಥದ್ದು. ಇದು SGDPಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡತಕ್ಕಂಥ ವಲಯ ಸೇವಾ ವಲಯ. 64% ಇದು ಕೊಡುಗೆಯನ್ನ ನೀಡ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಬೆಂಗಳೂರಿನ ITBT ವಲಯ ಇದಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 10, ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ.
ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 1/3 ಭಾಗಕ್ಕಿಂತ ಹೆಚ್ಚಿರಬಾರದು ಅಂತ ಇದೆ. ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ಒಟ್ಟು ಸದಸ್ಯರ ಪೈಕಿ 1/12 ಭಾಗದಷ್ಟು ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ ಅಂತ ಇದೆ. ಮೂರನೇ ಪ್ರಶ್ನೆ, ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ 6 ವರ್ಷ, ಒಂದು ಖಾಯಂ ಸದನವಾಗಿದೆ. ಇದು ಕೂಡ ಸರಿಯಾದ ಉತ್ತರ. ಇದು ಕೂಡ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು 1 ಮತ್ತು 3. ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ಸದಸ್ಯರನ್ನು ನಾಮಕರಣ ಮಾಡುವುದು 1/6 ನಾಮಕರಣ ಮಾಡ್ತಾರೆ. 1/12 ಅಲ್ಲ, 1/12 ಇದು ಪದವೀಧರ ಮತ್ತು ಶಿಕ್ಷಕರಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಡಾಟಾ ಆಗುತ್ತೆ. ಇಲ್ಲಿಗೆ 10 ಪ್ರಶ್ನೆಗಳ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ MCQs ಗಳನ್ನ ನೋಡಿದ್ವಿ. ಇನ್ನು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಬಗ್ಗೆ ಮುಂದಿನ ತರಗತಿಯಲ್ಲಿ ಕ್ಲಾಸಸ್ಗಳನ್ನು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.